ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ. ಇವತ್ತು ಈ ವ್ಲಾಗಲ್ಲಿ ಗಣಪತಿ ತಂದಿರೋದು, ಗಣಪತಿ ಪೂಜಾ ಹಾಗೆ ವಿಸರ್ಜನಾ ತೋರಿಸೋಣ ಅಂತ ಮಾಡಿದ್ದೀನಿ. ಇಲ್ಲಿದೆ ನಮ್ಮನೆ ಪುಟ್ಟ ಗಣಪತಿ. ನನ್ನ ಮಗ ಮಾತ್ರ ಗಣಪತಿ ನನಗೆ ಆಟ ಆಡೋಕ್ಕೆ ಬೇಕು ಅಂತ ತಂದ ತಕ್ಷಣ ಎಷ್ಟೊತ್ತನ ಆಡ್ತಾ ಇದ್ದ. ಅವ್ನು ಕನ್ವಿನ್ಸ್ ಮಾಡೋಷ್ಟರಲ್ಲೇ ಸಾಕಾಯಿತು. ಹಾಗೆ ಎಲ್ಲರೂ ಸೇರಿ ಎಲ್ಲರೂ ಹೋಗಿ ಅಪಾರ್ಟ್ಮೆಂಟ್ ಗಣಪತಿನ ನಾವು ಹಿಂದಿನ ದಿನ ನೈಟೇ ತಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಅಪಾರ್ಟ್ಮೆಂಟ್ ಗಣಪತಿನ ಆಟೋದಲ್ಲಿ ತಂದ್ವಿ. ತಂದ ತಕ್ಷಣ ಅಪಾರ್ಟ್ಮೆಂಟ್ ಗಣಪತಿನ ಫುಲ್ ಅಪಾರ್ಟ್ಮೆಂಟ್ ಒಂದು ರೌಂಡ್ ಹಾಕಿಸ್ತೀವಿ. ಪ್ರತಿ ವರ್ಷವೂ ಇದೇ ಪದ್ಧತಿ ನಾವು ನಡೆಸ್ತಾ ಬಂದಿದ್ದಾರಂತೆ. ಫುಲ್ಲು ಎಲ್ಲ ಬಿಲ್ಡಿಂಗ್ನ ಒಂದು ರೌಂಡ್ ಹಾಕಿಸ್ತೀವಿ. ಮುಂದ್ಗಡೆ ಕುಂಭ, ಮಧ್ಯ ಗಣಪತಿ, ಆಟೋದಲ್ಲಿ ಗಣಪತಿ ಇದ್ದಾನೆ, ಹಿಂದ್ಗಡೆ ಎಲ್ಲ ಜನನು. ಹೀಗೆ ಕಂಪ್ಲೀಟಾಗಿ ಅಪಾರ್ಟ್ಮೆಂಟು ಒಂದು ರೌಂಡು ಹಾಕಿಸಿ ಬಂದು ಗಣಪತಿನ ಕೂಡಿಸ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕುಂಭ ತಗೊಂಡು ಬರ್ತಾ ಇದ್ದಾರೆ. 5 ಜನ ಕುಂಭ ತಗೊಂಡಿದ್ದಾರೆ. ಹೀಗೆ ಹಿಂದಿನ ದಿನವೇ ಹೇಳಿರ್ತಾರೆ, ಯಾರ್ಯಾರಿಗೆ ಇಷ್ಟನೋ ಕುಂಭ ತಗೊಂಡು ಬನ್ನಿ ಗಣಪತಿ ವೆಲ್ಕಮ್ ಮಾಡೋಕ್ಕೆ ಅಂತ. ಒಂದೊಂದು ಸತಿ 5 ಜನ, ಒಂದೊಂದು ಸತಿ 8 ಜನ, ಹೀಗೆ ಇಷ್ಟ ಇದ್ದವರೆಲ್ಲ ಗಣಪತಿಗೆ ಕುಂಭ ತಗೊಂಡು ಬರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ಮರುದಿನ ಬೆಳಗ್ಗೆ ಎದ್ಬಿಟ್ಟು ನಾನು ಹೋಗಿ ರಂಗೋಲಿ ಹಾಕಿ ಡೆಕೋರೇಷನ್ ಮಾಡಿದ್ದೆ. ಸೊ ಗಣಪತಿನ ಕ್ಲೋಸ್ ಮಾಡಿದ್ದಾರೆ. ಪೂಜೆ ಮಾಡ್ತಾಯಿದ್ದಾರೆ ನೋಡಿ, ಪೂಜೆ ಮಾಡಿ ಓಪನ್ ಮಾಡ್ತಾರೆ. ಇದು ನಮ್ಮ ಮನೆ ಪುಟ್ಟ ಗಣಪತಿ. ನಾವು ಹಿಂಗೆ ಕೂಡಿಸಿದ್ವಿ. ಸೊ ಹಿಂಗೆ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಕೂಡಿಸಿ ಡೆಕೋರೇಷನ್ ಮಾಡಿ ಆರತಿ, ಪೂಜೆ, ನೈವೇದ್ಯ ಎಲ್ಲ ಮಾಡಿದ್ದು. ನಾನು ವೀಡಿಯೋ ಮಾಡಲಿಲ್ಲ, ಫೋಟೋನೇ ಹಾಕಿದ್ದೀನಿ. ಆದಮೇಲೆ ಸಂಜೆ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ದಂಗೆ ಈವ್ನಿಂಗ್ ಈವೆಂಟ್ಸ್ ಇರುತ್ತೆ. ಒಂದು ಈವ್ನಿಂಗ್ ಮಾತ್ರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಅದನ್ನು ಇದರಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಎಲ್ಲರಿಗೂ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ದೊಡ್ಡವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದರು. ಎಲ್ಲ ಗೇಮ್ಸಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಒಂದೊಂದು ಸತಿ ಫೋರ್ತ್ ಬಂದವ್ರಿಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಎನ್ಕರೇಜ್ಮೆಂಟ್ ಇರಲಿ ಅಂತ. ಎಲ್ಲ ಗೇಮ್ಸು ನೀವು ನೋಡಿದ್ದೀರಾ. ಬಕೆಟಿಂದ ಬಾಲ್, ರನ್ನಿಂಗ್ ಫಾರ್ ಸ್ಮಾಲ್ ಕಿಡ್ಸ್, UKG, LKG, 1 to 3rd, 5 to 6, ಹೀಗೆ ಎಲ್ಲರಿಗೂ. ಮತ್ತು ಪಾಸಿಂಗ್ ದ ಬಾಲ್, ಮ್ಯೂಸಿಕಲ್ ಚೇರ್, ಎಲ್ಲ ಗೇಮ್ಸ್ನು ಎಲ್ಲರಿಗೂ ಪ್ರೈಸ್ನ ಕೊಟ್ಟರು. ಸಣ್ಣ ಮಕ್ಕಳಿಗೆಲ್ಲ ಕಲರ್ ಬಾಕ್ಸು, ಮತ್ತು ಈಗ ಕ್ಲೇ ಬರುತ್ತಲ್ವ ಅದನ್ನು, ಮತ್ತು ಪುಟ್ಟ ಬಾಕ್ಸು ಈ ಥರದ್ದನ್ನು, ಮತ್ತು ಕಲರ್ ಪೆನ್ಸಿಲ್ಲು ಈ ಥರ ಕೊಟ್ಟರು. ದೊಡ್ಡವರಿಗೆ ಎಲ್ಲ ಗ್ಲಾಸ್ ಬೌಲು, ಮತ್ತು ಟ್ರೇ, ಮತ್ತು ಪೆನ್, ಹೀಗೆ ಐಟಮ್ಸ್ನ ಕೊಟ್ಟರು. ಮತ್ತು ವಾಟರ್ ಬಾಟಲ್ಲು, ಈ ಥರದ್ದೆಲ್ಲ ಐಟಮ್ಸ್ನ ಯೂಸ್ಫುಲ್ ಆಗೋವಂಥದ್ದನ್ನ ಅವ್ರವ್ರ ಏಜಿಗೆ ತಕ್ಕಂಗೆ ಎಲ್ಲರಿಗೂ ಪ್ರೈಸ್ನ ಕೊಟ್ಟರು. ಎಲ್ಲರೂ ಪುಟ್ಟ ಮಕ್ಕಳು, ಎಲ್ಲರಿಗೂ ತುಂಬ ಖುಷಿ ಆಯಿತು. ಸೊ ಈ ಥರ ವರ್ಷಕ್ಕೊಂದು ಸತಿ ಎನ್ಕರೇಜ್ಮೆಂಟು. ನಮಗಂತೂ ಗಣೇಶ ಚತುರ್ಥಿ ಯಾವಾಗ ಬರುತ್ತೆ ಅಂತಲೇ ಕಾಯ್ತಾ ಇರ್ತೀವಿ. ಈವ್ನಿಂಗೆಲ್ಲ ಇವೆಂಟ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ, ಹಾಗೆ ಪ್ರೈಸು ಸಿಗುತ್ತೆ ಅಂತ. ಇಲ್ಲಿದೆ ಗಣಪತಿ ವಿಸರ್ಜನಾ. ನಮ್ಮ ಪುಟ್ಟ ಗಣಪತಿ ವಿಸರ್ಜನಾ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪುಟ್ಟ ಗಣಪತಿನ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಒಂದು ಕೃತಕವಾದ ಕೆರೆ ನಿರ್ಮಿಸಿರ್ತಾರೆ BBMP ವತಿಯಿಂದ. ಒಂದು ಫಸ್ಟ್ ಡೇ ಬಂದುಬಿಟ್ಟು ಒಂದು ನೀರಿನ ಟ್ಯಾಂಕರು ಕಳಿಸಿದ್ರು ಅಪಾರ್ಟ್ಮೆಂಟ್ ಹತ್ರನೇ, ಇಲ್ಲೇ ಬಿಡೋರು ಬಿಡ್ಬೋದು ಅಂತ. ಸೊ ನಾವು ಕೆರೆಗೆ ಹೋಗ್ಬಿಟ್ಟು ಬಿಟ್ಟು ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, 3 ಸರ್ತಿ ಗಣಪತಿನ ಮುಳುಗಿಸಿ ವಿಸರ್ಜನೆ ಮಾಡ್ತೀವಿ ನಾವು. ನೆಕ್ಸ್ಟ್ ಬಂದುಬಿಟ್ಟು ಅಪಾರ್ಟ್ಮೆಂಟ್ ಗಣಪತಿ ವಿಸರ್ಜನಾ ತೋರಿಸ್ತಾ ಇದ್ದೀನಿ ಇವಾಗ. ಎಲ್ಲರೂ ಸೇರಿಬಿಟ್ಟು ಮತ್ತೆ ಅಪಾರ್ಟ್ಮೆಂಟ್ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ನಮಗಂತೂ ತುಂಬಾ ದುಃಖ ಆಗಿತ್ತು. 5 days, 3 days, 8 days ಹೀಗೆ ಗಣಪತಿ ಕೂತಾಗೆಲ್ಲ ಫುಲ್ ಎಂಟರ್ಟೈನ್ಮೆಂಟು, ಖುಷಿ ಇರುತ್ತೆ. 5 days ಮುಗಿದ ತಕ್ಷಣ ಎಲ್ಲರೂ ಸೇರೋದಾಯಿತು, ಎಂಟರ್ಟೈನ್ಮೆಂಟ್ ಆಯಿತು, ಏನೂ ಇರಲ್ವಲ್ಲ ಅಂತ ನಮಗೆ ತುಂಬಾ ಬೇಜಾರಾಗ್ತಾಯಿತ್ತು. ದೊಡ್ಡ ಗಣಪತಿ, ಅದರ ಜೊತೆಗೆ ಎಲ್ಲ ಪುಟ್ಟ ಗಣಪತಿ, ಗೌರಿ ಎಲ್ಲನೂ ವಿಸರ್ಜನೆ ಮಾಡ್ತಾಯಿದ್ವಿ ನಾವು.
ಸೇಮ್ ಈ ಗಣಪತಿ ಕೂಡ ನಾವು ಕೃತಕ ನಿರ್ಮಿತ BBMP ಕೆರೆಯಲ್ಲಿ ಬಿಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರಲ್ವ, ಇಲ್ಲಿ ಇಬ್ಬರು ಹೆಲ್ಪರ್ಸ್ ಇರ್ತಾರೆ. ನಾವು ಕೆರೆ ತನಕ ಒಯ್ದು ಕೊಟ್ಟರೆ ಸಾಕು, ಅವರೇ ಮಧ್ಯ ತನಕ ಒಯ್ದುಬಿಟ್ಟು ಚೆನ್ನಾಗಿ ಗಣಪತಿ ವಿಸರ್ಜನೆ ನಾವು ಹೇಳಿದಾಗೆ ಮಾಡಿಕೊಡ್ತಾರೆ. ಇಲ್ಲಿ ಸೈಡಿಗೆ ನೋಡ್ತಿದ್ದೀರ ಅಲ್ವಾ, ಗಣಪತಿ ಕೆಳಗೆ ಏನಾದರೂ ಸ್ಟೂಲು ಮತ್ತು ಹಾರ ಅದನ್ನೆಲ್ಲ ಸೈಡಿಗೆ ತೆಗೆದು ನೀಟಾಗಿ ಗಣಪತಿನ ಮಾತ್ರ ಮಧ್ಯ ತನಕ ಒಯ್ದುಬಿಟ್ಟು ಗಣಪತಿ ವಿಸರ್ಜನೆ ಮಾಡ್ತಾರೆ. ಹೀಗೆ ಬಂದಮೇಲೆ ಎಲ್ಲರಿಗೂ ಪ್ರಸಾದನೂ ಕೊಟ್ಟರು ಅವತ್ತು. ಹೀಗೆ ನಾವು ಗಣೇಶ ಚತುರ್ಥಿನ ತುಂಬ ಚೆನ್ನಾಗಿ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಸಖತ್ತಾಗಿತ್ತು. ನೀವೆಲ್ಲ ಹೇಗೆ ಎಂಜಾಯ್ ಮಾಡಿದ್ರಿ? ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ? ಏನೆಲ್ಲ ಫಂಕ್ಷನ್ಸ್ ಮಾಡಿದ್ರಿ? ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನಮ್ಮ ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಎಲ್ಲರೂ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ. ದೆನ್ ಐ ವಿಲ್ ಮೀಟ್ ಯು ಇನ್ ಅ ನೆಕ್ಸ್ಟ್ ವ್ಲಾಗ್. ಬಾಯ್ ಆಲ್. ಥ್ಯಾಂಕ್ ಯು. लौट के तुझको आना है, सुन ले कहता दीवाना है, जब तेरा दर्शन पाएंगे